ಮಣಿಕಂಠ ಆಶ್ರಮದ 40ನೇ ವರ್ಷದ ಪಡಿಪೂಜೆ ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ಜರುಗಿತು ಅಂತ ಗುರುಸ್ವಾಮಿ ದೇವೇಂದ್ರ ಸುನ್ಗಾರ್ ಅವರು ತಿಳಿಸಿದ್ದಾರೆ. ಸೇಡಂ ಪಟ್ಟಣದ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಮಣಿಕಂಠ ಆಶ್ರಮದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಗುರುಸ್ವಾಮಿ ದೇವೇಂದ್ರ ಸುನ್ಗಾರ್ ನೇತೃತ್ವದಲ್ಲಿ ನಿರಂತರವಾಗಿ 40 ವರ್ಷದಿಂದ ಪಡಿಪೂಜೆ ಕಾರ್ಯಕ್ರಮ ಆಚರಿಸುತ್ತಾ ಬಂದಿದೆ ಅಂತ ಗುರುಸ್ವಾಮಿ ದೇವೇಂದ್ರ ಸುನ್ಗಾರ್ ತಿಳಿಸಿದ್ದಾರೆ. ಶನಿವಾರ ಸಾಯಂಕಾಲ 7 ಗಂಟೆ ಭಜನೆಯೊಂದಿಗೆ ಪೂಜೆ ಪ್ರಾರಂಭವಾಗಿ 8 ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿಗೆ ಅಭಿಷೇಕದೊಂದಿಗೆ ಪಡಿಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಅಂತ ತಿಳಿಸಿದ್ರು. ಇದೇ ವೇಳೆ 18ನೇ ವರ್ಷದ ಶಬರಿಮಲೆ ಯಾತ್ರೆಗೆ ಕೈಗೊಳ್ತಾ ಇರುವ ವೆಂಕಟೇಶ್ ಪಾಟೀಲ್ ಗುರುಸ್ವಾಮಿಗೆ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ದಂಪತಿಗಳು ಸನ್ಮಾನಿಸಿ ಗೌರವಿಸಿದ್ರು. ಪಡಿಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಪುರುಷರು ಪಾಲ್ಗೊಂಡು ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಪಡೆದುಕೊಂಡ್ರು. ಈ ಸಂದರ್ಭದಲ್ಲಿ ಶರಣಪ್ಪ ಮೆಕ್ಯಾನಿಕ್ ಗುರುಸ್ವಾಮಿ, ಮಲ್ಲು ಗುರುಸ್ವಾಮಿ, ರಂಗ ಗುರುಸ್ವಾಮಿ, ಮಹೇಶ್ ರೆಡ್ಡಿ ಗುರುಸ್ವಾಮಿ ಜಾನಕ್ಪಲ್ಲಿ, ಅಭಿಷೇಕ್ ಗುರುಸ್ವಾಮಿ ಇನ್ನುಳಿದ ಗುರುಸ್ವಾಮಿಗಳು ಉಪಸ್ಥಿತರಿದ್ದರು. ಬಂದಂತಹ ಸರ್ವ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಸೇಡಂನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಟೆಂಪಲ್ನಲ್ಲಿ ನಿರಂತರವಾಗಿ 40 ವರ್ಷಗಳಿಂದ ಪಡಿಪೂಜೆ ಮಾಡುತ್ತಾ ಬಂದಿದ್ದೇವೆ. ಇದರ ನೇತೃತ್ವದಲ್ಲಿ ದೇವೇಂದ್ರ ಸುನ್ಗಾರ್ ಗುರುಸ್ವಾಮಿ ಇರುತ್ತಾರೆ. ಹಾಗೆ ವಿಶೇಷವಾಗಿ 18ನೇ ವರ್ಷದ ನಮ್ಮ ವೆಂಕಟೇಶ್ ಪಾಟೀಲ್ ನಮ್ಮ ಶಿಷ್ಯರಾದ ಅವರನ್ನು ನಮ್ಮ ಸೇಡಂ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಮತ್ತು ಅವರ ದಂಪತಿಗಳನ್ನು ಸನ್ಮಾನಿಸಿದರು. ಶರಣಪ್ಪ ಎಳ್ಳಿ, SSV TV ನ್ಯೂಸ್, ಸೇಡಂ.